ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಪ್ರತಿ ವರ್ಷದಂತೆ ಈ ವರ್ಷನೂ ದೀಪಾವಳಿ ಹಬ್ಬ ಬಂತು. ದೀಪಾವಳಿ ಹಬ್ಬ ಬಂದಾಗ ವಿಶೇಷವಾಗಿ ಮಾಡ್ತಕ್ಕಂಥ ಕಜ್ಜಾಯ ರೆಸಿಪಿ. ಇವತ್ತಿನ ಈ ವಿಡಿಯೋದಲ್ಲಿ ಕಜ್ಜಾಯನ ಸರಿಯಾದ ಕ್ರಮದಲ್ಲಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ನಾವು ಈ ಹಿಂದೆ ಕಜ್ಜಾಯನ ಮಾಡಿದ್ವಿ, ಆದರೂ ಸಹ ತಮ್ಮೆಲ್ಲರ ಅನುಕೂಲಕ್ಕಾಗಿ ಮತ್ತೊಮ್ಮೆ ಕಜ್ಜಾಯ ರೆಸಿಪಿನ ಮಾಡ್ತಾ ಇದ್ದೀವಿ. ಹಾಗಿರೋ ಬನ್ನಿ, ಕಜ್ಜಾಯ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋರಂತೆ. ಈಗ ಕಜ್ಜಾಯ ಮಾಡೋದಕ್ಕೋಸ್ಕರ ಮೊದಲಿಗೆ ಅಕ್ಕಿನ 8 ರಿಂದ 10 ಗಂಟೆಗಳ ಕಾಲ ನೆನೆಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಈಗ ಒಂದು ಬಟ್ಲನ್ನ ತೊಗೊಂಡಿದ್ದೀವಿ. ಬಟ್ಲಿಗೆ 2 ಕಪ್ ಅಳತೆಯ ದೋಸೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀವಿ. ಈ ಒಂದು ಕಜ್ಜಾಯ ರೆಸಿಪಿಗೆ ದೋಸೆ ಅಕ್ಕಿ ಬಹಳ ಮುಖ್ಯ ಆಗುತ್ತೆ. ಬೇಕಿದ್ರೆ ತಾವು ಊಟದ ಅಕ್ಕಿನೂ ಸಹ ಬಳಸ್ಬೋದು, ಇನ್ನೂ ತೊಂದರೆ ಇಲ್ಲ. ಈಗ ಇಲ್ಲಿ 2 ಕಪ್ ಅಷ್ಟು ಅಕ್ಕಿನ ಬಟ್ಲಿಗೆ ಹಾಕಾಯಿತು. ಈಗ ಅಕ್ಕಿನ 1 ರಿಂದ 2 ಬಾರಿ ನೀಟಾಗಿ ತೊಳ್ಕೊಂಡು ತದನಂತರ ನೆನೆಸ್ಬೇಕಾಗತ್ತೆ. ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ 1 ರಿಂದ 2 ಬಾರಿ ತೊಳ್ಕೊಳ್ಳಿ ಸಾಕು. ಈಗ ಇಲ್ಲಿ ಅಕ್ಕಿನ 2 ಬಾರಿ ನೀಟಾಗಿ ತೊಳೆದಾಯಿತು. ಮತ್ತೆ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ 8 ರಿಂದ 10 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೋಬೇಕಾಗತ್ತೆ. ಹೀಗಿಲ್ಲಿ ಸರಿಸುಮಾರು 8 ರಿಂದ 10 ಗಂಟೆಗಳ ಕಾಲ ಅಕ್ಕಿನ ನೀಟಾಗಿ ನೆನೆಸಾಯಿತು. ನೋಡ್ತಾ ಇರ್ಬೋದು, ಅಕ್ಕಿ ಅದಕ್ಕೆ ಚೆನ್ನಾಗಿ ನೆಂದಿದೆ. ಈಗ ಇದರಲ್ಲಿರ್ತಕ್ಕಂಥ ಹೆಚ್ಚುವರಿ ನೀರನ್ನು ಬೇರ್ಪಡಿಸ್ಕೋಬೇಕಾಗತ್ತೆ. ಬೇಕಿದ್ರೆ ಟೈಮ್ ಇದ್ದರೆ ಇನ್ನೂ ಹೆಚ್ಚೊತ್ತು ಈ ಅಕ್ಕಿನ ನೆನೆಸ್ಬೋದು. ಚೆನ್ನಾಗಿ ನೆಂದಿರ್ತಕ್ಕಂಥ ಅಕ್ಕಿಲಿರ್ತಕ್ಕಂಥ ನೀರನ್ನೆಲ್ಲ ಮೊದಲಿಗೆ ಬೇರ್ಪಡಿಸ್ಕೋಬೇಕಾಗತ್ತೆ. ಅಕ್ಕಿಲಿ ನೀರು ಚೆನ್ನಾಗಿ ಸೋರಾದ ನಂತರ ಒಂದು ಬಟ್ಟೆ ಮೇಲೆ ಈ ಹಸಿಯಾದ ಅಕ್ಕಿನ ನೀಟಾಗಿ ಒಣಗಾಕಬೇಕಾಗತ್ತೆ. ನೆಂದಂಥ ಅಕ್ಕಿಲಿರ್ತಕ್ಕಂಥ ತೇವಾಂಶ ಎಲ್ಲ ಇರೋದಕ್ಕೋಸ್ಕರ ಈಗ ಇಲ್ಲೊಂದು ಕಾಟನ್ ಬಟ್ಟೆನ ಹಾಕ್ಕೊಂಡಿದ್ದೀವಿ. ಆ ಬಟ್ಟೆ ಮೇಲೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಅಕ್ಕಿನ ಹಾಕಿ ಚೆನ್ನಾಗಿ ಹರಡಬೇಕಾಗತ್ತೆ. ಚೆನ್ನಾಗಿ ಹರಡಾದ ನಂತರ ಸರಿಸುಮಾರು ಏನಿಲ್ಲ ಅಂದರೂ 1 ಗಂಟೆಗಳ ಕಾಲ ಹಾಗೆ ಅಕ್ಕಿನ ಬಿಡಬೇಕಾಗತ್ತೆ. ಆಗ ಇದರಲ್ಲಿರ್ತಕ್ಕಂಥ ತೇವದ ಅಂಶ ಎಲ್ಲ ಬಟ್ಟೆ ನೀಟಾಗಿ ಎಳ್ಕೊಂಡ್ಬಿಡುತ್ತೆ. ಚೆನ್ನಾಗಿ 1 ಗಂಟೆಗಳ ಕಾಲ ಡ್ರೈ ಆಗಲಿ, ತದನಂತರ ಏನು ಮಾಡಬೇಕು ಅಂತ ನೋಡ್ಕೊಳ್ಳೋರಂತೆ. ಈಗಿಲ್ಲಿ ಸರಿಸುಮಾರು ಏನಿಲ್ಲ ಅಂದರೂ 1 ಗಂಟೆಗಳ ಕಾಲ ನೆಂದಂಥ ಅಕ್ಕಿನ ಈ ಬಟ್ಟೆ ಮೇಲೆ ಹಾಕಿದ್ವಿ. ಬಟ್ಟೆ ನೀರನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ, ತಾವಿಲ್ಲಿ ನೋಡ್ತಾ ಇರ್ಬೋದು. ಈಗ ಸ್ವಲ್ಪನೇ ಈ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಪುಡಿ ಮಾಡೋದಕ್ಕೋಸ್ಕರ ಈಗ ಇಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ. ಮಿಕ್ಸಿ ಜಾರ್ಗೆ ಮೊದಲಿಗೆ ಸ್ವಲ್ಪ ಅಕ್ಕಿನ ಹಾಕಿ ಪುಡಿ ಮಾಡ್ಕೊಳ್ತೀವಿ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಭಾಳ ಚೆನ್ನಾಗಿ ನೆಂದು ಒಣಗಿರ್ತಕ್ಕಂಥ ಅಕ್ಕಿನ ಅದಕ್ಕೆ ಪುಡಿ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಜರಡಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಜರಡಿ ಮಾಡ್ಕೊಳ್ಳೋದ್ರಿಂದ ತರಿತರಿಯಾಗಿರ್ತಕ್ಕಂಥ ಅಕ್ಕಿನ ಮತ್ತೆ ನಾವು ನುಣ್ಣಗೆ ಪುಡಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗಿಲ್ಲಿ ಜರಡಿ ಹಿಡಿದಾದ ನಂತರ ತಾವೆಲ್ಲಿ ನೋಡ್ತಾ ಇರ್ಬೋದು, ಅಕ್ಕಿ ಹಿಟ್ಟು ಸಿದ್ಧವಾಗಿದೆ. ಈಗ ಇದನ್ನು ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ಈ ರೀತಿಯಾಗಿ. ಯಾಕೆಂದರೆ ಇದರಲ್ಲಿರ್ತಕ್ಕಂಥ ತೇವಾಂಶ ಸ್ವಲ್ಪ ಮಟ್ಟಿಗೆ ಹಾಗೆ ಇರಬೇಕಾಗತ್ತೆ. ಯಾಕೆಂದರೆ ಕಜ್ಜಾಯ ಮಾಡೋದಕ್ಕೆ ಅದು ಬಹಳ ಅವಶ್ಯಕ. ಇನ್ನು ಉಳಿದಂಥ ಅಕ್ಕಿನೂ ಸಹ ಪುಡಿ ಮಾಡಿ ಇದೇ ರೀತಿಯಾಗಿ ಜರಡಿ ಮಾಡಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಅಕ್ಕಿನ ಜರಡಿ ಹಿಡಿದಾಯಿತು. ಜರಡಿ ಹಿಡಿದಂಥ ಈ ನುಣುಪಾದ ಅಕ್ಕಿ ಹಿಟ್ಟನ್ನು ನೀಟಾಗಿ ಕಂಪ್ಲೀಟಾಗಿ ಪ್ರೆಸ್ ಮಾಡ್ಕೊಂಡಿಡಬೇಕಾಗತ್ತೆ. ಈ ರೀತಿ ಅಕ್ಕಿ ಹಿಟ್ಟನ್ನು ಸಿದ್ಧ ಮಾಡಿದ ನಂತರ ಈಗ ಕಜ್ಜಾಯ ಮಾಡೋದಕ್ಕೆ ಬೇಕಾದಂಥ ಪಾಕನ ಸಿದ್ಧ ಮಾಡ್ಕೋಬೇಕಾಗತ್ತೆ. ಬನ್ನಿ, ಆಗಿದ್ರೆ ಪಾಕ ತೆಗೆಯೋದಕ್ಕೆ ಶುರು ಮಾಡೋಣ. ಈಗಿಲ್ಲಿ ಪಾಕ ತೆಗೆಯೋದಕ್ಕೋಸ್ಕರ ಸ್ಟವ್ ಮೇಲೊಂದು ಬಾಣಲೆನ ಇಟ್ಕೊಂಡಿದ್ದೀವಿ. ಬಾಣಲೆಗೆ 1 ಕಪ್ಪಷ್ಟು ಬೆಲ್ಲನ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀವಿ. 2 ಕಪ್ ಅಕ್ಕಿಗೆ 1 ಕಪ್ಪಷ್ಟು ಬೆಲ್ಲನ ಬಳಸಬೇಕಾಗತ್ತೆ. ಈಗ ಬೆಲ್ಲನ ಕರಗಿಸೋದಕ್ಕೋಸ್ಕರ ಒಂದು 50 ml ನಷ್ಟು ನೀರನ್ನು ಹಾಕೋಬೇಕಾಗತ್ತೆ. ಈಗ ಬೆಲ್ಲನ ಕರಗಿಸ್ಕೊಳ್ಳೋಣ. ನೀವು ಅಚ್ಚು ಬೆಲ್ಲ ಬೇಕಾದ್ರೂ ತೊಗೋಬೋದು ಅಥವಾ ಮುದ್ದೆ ಬೆಲ್ಲ ಬೇಕಾದ್ರೂ ತೊಗೋಬೋದು. ಸ್ವಲ್ಪ ಪುಡಿ ಮಾಡಿ ಹಾಕೋದ್ರಿಂದ ಬೆಲ್ಲ ಬೇಗ ಕರಗುತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಅದಕ್ಕೆ ಬೆಲ್ಲ ಕರಗಿದೆ. ಬೆಲ್ಲ ಕರಗಿಸ್ಬೇಕಾದ್ರೆ ಈ ರೀತಿ ಮಿಕ್ಸ್ ಮಾಡ್ತಾ ಕರಗಿಸ್ಕೊಳ್ಳಿ. ಆಗ ಬೆಲ್ಲ ಬೇಗ ಕರಗುತ್ತೆ, ಚೆನ್ನಾಗಿ ಕರಗುತ್ತೆ. ಈ ಬೆಲ್ಲನ ಕಂಪ್ಲೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಕರಗಿಸ್ಕೊಂಡಾಯಿತು. ಈಗ ನೀರಿಗೆ ಹಾಕಿ ನೋಡೋಣ ಬೆಲ್ಲ ಕರಗಿದೆಯಾ ಅಂತ. ಇನ್ನೂ ಸ್ವಲ್ಪ ಬೆಲ್ಲ ಕರಗಬೇಕಾಗತ್ತೆ. ನೋಡೋರಂತೆ ಬೆಲ್ಲ ಕಂಪ್ಲೀಟಾಗಿ ಕರಗಾದ ನಂತರ ಯಾವೊಂದು ಹದದವರೆಗೂ ಕರಗಿಸ್ಕೋಬೇಕು ಅಂತ. ಬಿಸಿ ಇರ್ತಕ್ಕಂಥ ಬೆಲ್ಲನ ನೀರಿಗೆ ಹಾಕಿದಾಗ ಕರಗಬಾರ್ದು. ಯಾವುದೇ ಕಾರಣಕ್ಕೂ ಕರಗದಂಥ ಬೆಲ್ಲ ನೀರಿನ ಜೊತೆ ಬೆರಿಬಾರ್ದು. ಈಗ ಬೆಲ್ಲ ಕರೆಕ್ಟಾಗಿ ಪಾಕ ಬಂದಿದೆ ಅಂತ ಚೆಕ್ ಮಾಡಬೇಕಾಗತ್ತೆ.
ಮತ್ತೊಮ್ಮೆ. ನೋಡ್ತಾ ಇರ್ಬೋದು ತಾವು ನೀರಿನ ಜೊತೆ ಬೆಲ್ಲ ಬೆರೀತಿಲ್ಲ. ಈ ಒಂದು ಹದದವರೆಗೂ ಬೆಲ್ಲನ ಕರಗಿಸಿ ನೀಟಾಗಿ ಪಾಕ ತಕ್ಕೊಂಡ್ರೆ ಸಾಕಾಗತ್ತೆ. ಈಗ ಈ ರೀತಿಯಾಗಿ ಪಾಕನ ಸಿದ್ಧ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನುಣ್ಣಿಗೆ ಪುಡಿ ಮಾಡಿ ಪ್ರೆಸ್ ಮಾಡಿಟ್ಟಂಥ ಈ ಅಕ್ಕಿ ಹಿಟ್ಟನ್ನು ಈಗ ಬಿಡಿಬಿಡಿಯಾಗಿ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಈ ಒಂದು ಹಿಟ್ಟನ್ನು ಈಗ ಪಾಕದ ಜೊತೆ ಬೆಲ್ಲದ ಪಾಕದ ಜೊತೆ ಬೆರೆಸ್ಬೇಕಾಗತ್ತೆ. ಈಗಿಲ್ಲಿ ಮೊದಲಿಗೆ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ತಿಂಡಿ ಸೋಡಾನ ಹಾಕಬೇಕಾಗತ್ತೆ. ಸೋಡಾ ಮತ್ತು ಎಳ್ಳು ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಈಗ ನುಣ್ಣಿಗೆ ಪುಡಿ ಮಾಡಿದಂಥ ಅಕ್ಕಿ ಹಿಟ್ಟನ್ನು ಹಾಕಿ ಬೆಲ್ಲದ ಪಾಕದ ಜೊತೆ ಚೆನ್ನಾಗಿ ಬೆರೆಸ್ಕೋಬೇಕು, ಯಾವುದೇ ಗಂಟಿಲ್ಲದ ಹಾಗೆ. ಒಟ್ಟಿಗೆ ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬೋದು ಅಥವಾ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಉತ್ತಮ. ಬೆಲ್ಲದ ಪಾಕ ಬಿಸಿ ಇರಬೇಕಾದ್ರೆ ಮಾಡ್ಕೋಬೇಕಂತೇನಿಲ್ಲ, ತಣ್ಣಗಾದ್ಮೇಲೂ ಈ ರೀತಿ ಮಿಕ್ಸ್ ಮಾಡ್ಕೋಬೋದು. ಈ ಕಜ್ಜಾಯ ಮಾಡ್ತಕ್ಕಂಥ ವಿಧಾನ ಹದ ಬಹಳ ಮುಖ್ಯ ಆಗುತ್ತೆ. ಇದನ್ನು ಫಾಲೋ ಮಾಡಿಬಿಟ್ರೆ ಖಂಡಿತ ನೀವು ಸೊಗಸಾದಂಥ ಕಜ್ಜಾಯನ ಮಾಡ್ಕೋಬೋದು. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು ಬೆಲ್ಲದ ಪಾಕದ ಜೊತೆ ಚೆನ್ನಾಗಿ ಅಕ್ಕಿ ಹಿಟ್ಟು ಬೆರೀತಾ ಇದೆ. ಕಜ್ಜಾಯ ಮಾಡೋದಕ್ಕೆ ಬೇಕಾದಂಥ ಪಾಕ ಸಿದ್ಧವಾಗ್ತಾ ಇದೆ. ಈಗ ಇನ್ನುಳಿದಂಥ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸಿದ್ಧವಾದಂಥ ಈ ಒಂದು ಕಜ್ಜಾಯದ ಪಾಕನ ಹೊಂದ್ಕೊಳ್ಳೋದಕ್ಕೂ ಬಹಳ ಸಮಯ ಕೊಡಬೇಕಾಗತ್ತೆ. ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಅದಕ್ಕೆ ಕಜ್ಜಾಯದ ಪಾಕ ಸಿದ್ಧವಾಗಿದೆ. ಈಗ ಇದನ್ನು ಹೊಂದ್ಕೊಳ್ಳೋದಕ್ಕೆ ಬಿಡಬೇಕಾಗತ್ತೆ. ಸರಿಸುಮಾರು ಏನಿಲ್ಲ ಅಂದರೂ 8 ರಿಂದ 10 ಗಂಟೆಗಳ ಕಾಲ ಈ ಪಾಕನ ಹೊಂದ್ಕೊಳ್ಳೋದಕ್ಕೆ ಬಿಡಬೇಕು. ಒಂದು ತಟ್ಟೆನ ಮುಚ್ಚಿ ಹಾಗೆ ಇಡೋಣ. 8 ರಿಂದ 10 ಗಂಟೆಗಳ ಕಾಲ ಪಾಕ ಚೆನ್ನಾಗಿ ಹೊಂದ್ಕೊಂಡಿದ್ದ ನಂತರ ನೋಡೋಣ ಯಾವ ರೀತಿಯಾಗಿ ಸೆಟ್ ಆಗಿರುತ್ತೆ ಅಂತ. ಪಾಕ ನೀಟಾಗಿ ಸಿದ್ಧವಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು 1 ದಿನಗಳ ಕಾಲ ಹಾಗೆ ಇಟ್ಟಿದ್ವಿ. ಮಿನಿಮಮ್ ಅಂದರೂ 8 ಗಂಟೆಗಳ ಕಾಲ ಹಾಗೆ ಇಡಬೇಕಾಗತ್ತೆ. 8 ರಿಂದ 10 ಗಂಟೆ ಇಟ್ಟರೆ ಸಾಕಾಗುತ್ತೆ. ಬಟ್ ನಾವು 1 ದಿನದವರೆಗೂ ಇಟ್ಟಿದ್ವಿ. 1 ದಿನ ಹಾಗೆ ಇಡೋದ್ರಿಂದ ಇನ್ನೂ ಚೆನ್ನಾಗಿ ಪಾಕ ಹೊಂದ್ಕೊಳ್ಳುತ್ತೆ. ಚೆನ್ನಾಗಿ ಹೊಂದ್ಕೊಳ್ಳೋಕೆ ಬಿಡೋದ್ರಿಂದ ಉಂಡೆ ಕಟ್ಟೋದಕ್ಕೆ ಮತ್ತು ಕಜ್ಜಾಯನ ತಟ್ಟೋದಕ್ಕೆ ಹಾಗೆ ಕಜ್ಜಾಯ ಮಾಡಿದ ನಂತರ ರುಚಿನ ಪಡೆಯೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಈಗ ಒಂದು ಕಜ್ಜಾಯ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನ ಕಟ್ಕೋಬೇಕಾಗತ್ತೆ. ಅದಕ್ಕೂ ಮೊದಲು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ ಪಾಕ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ, ಎಷ್ಟು ಗಟ್ಟಿಯಾಗಿದೆ ಅಂತ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ತಯಾರು ಮಾಡ್ತಕ್ಕಂಥ ಕಜ್ಜಾಯ ಮೇಲೆ ಗರಿಗರಿಯಾಗಿರಬೇಕು, ಒಳಗಡೆ ಮೃದು ಇರಬೇಕು. ಆಗಲೇ ಕಜ್ಜಾಯ ತಿನ್ನೋದಕ್ಕೆ ಮಜಾ ಸಿಗ್ತಕ್ಕಂಥದ್ದು. ಈಗ ಒಂದು ಕಜ್ಜಾಯ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಉಂಡೆ ಮಾಡ್ಕೊಳ್ಳೋಣ. ಕಜ್ಜಾಯನ ಇದೇ ಸೈಜಲ್ಲಿ ಮಾಡಬೇಕು ಅದೇ ಸೈಜಲ್ಲಿ ಮಾಡಬೇಕು ಅಂತೇನಿಲ್ಲ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಮಾಡ್ಕೋಬೋದು. ಚಿಕ್ಕದು ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಜ್ಜಾಯ ಬರುತ್ತೆ, ಜಾಸ್ತಿ ದೊಡ್ಡದು ಮಾಡಿದ್ರೆ ಸ್ವಲ್ಪ ಕಡಿಮೆ ಕಜ್ಜಾಯ ಬರುತ್ತೆ ಅಷ್ಟೇ. ತಾವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಹದಕ್ಕೆ ನಾವು ಉಂಡೆನ ಕಟ್ಕೊಂಡಿದ್ದೀವಿ. ಹೇಳ್ಬೇಕಂದ್ರೆ 2 ನಿಂಬೆಹಣ್ಣು ಗಾತ್ರದಷ್ಟು ಉಂಡೆನ ಸಿದ್ಧ ಮಾಡ್ಕೊಂಡಿದ್ದೀವಿ. ಈಗ ಇದೇ ರೀತಿಯಾಗಿ ಅನೇಕ ಉಂಡೆಗಳನ್ನ ಮಾಡ್ಕೊಳ್ತೀವಿ. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು ಕಜ್ಜಾಯ ಮಾಡೋದಕ್ಕೆ ಉಂಡೆಗಳನ್ನ ಒಂದೇ ಸೈಜಲ್ಲಿ ನೀಟಾಗಿ ಮಾಡಿಟ್ಟಿದ್ದೀವಿ. ಒಂದು 7 ಉಂಡೆಗಳನ್ನ ಮಾಡಿಟ್ಟಿದ್ದೀವಿ ಇಲ್ಲಿ. ಈ ಕಜ್ಜಾಯದ ಪಾಕ ಸಿದ್ಧ ಮಾಡಿದ ನಂತರ ನೀವು ಹೊರಗಡೆ ಒಂದು ವಾರಗಳ ಕಾಲನೂ ಇಡ್ಬೋದು, ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳ ಕಾಲನೂ ಇಡ್ಬೋದು, ಏನೂ ಆಗಲ್ಲ. ಬೇಕಾದಾಗ ಎಷ್ಟು ಬೇಕೋ ಅಷ್ಟು ಕಜ್ಜಾಯನ ಮಾಡ್ಕೋಬೋದಾಗುತ್ತೆ. ನಿಮಗೆ ಕಜ್ಜಾಯ ಮಾಡೋದು ತೋರಿಸೋದಕ್ಕೋಸ್ಕರ ನಾವು ಅರ್ಧ kg ಕ್ವಾಂಟಿಟಿನಲ್ಲಿ ಇದನ್ನೆಲ್ಲ ಮಾಡ್ತಾಯಿದ್ದೀವಿ. ಈಗ ಇಲ್ಲಿ ಕಜ್ಜಾಯನ ತಟ್ಟೋದಕ್ಕೋಸ್ಕರ ಒಂದು ಶೀಟನ್ನು ತೊಗೊಂಡಿದ್ದೀವಿ. ಶೀಟ್ ಮೇಲೆ ಮೊದಲಿಗೆ ಎಣ್ಣೆನ ಸವರಬೇಕಾಗತ್ತೆ. ನೀವು ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ ಕವರ್ ಮೇಲೂ ತಟ್ಕೋಬೋದು, ಆದರೆ ಇದು ಫುಡ್ ಗ್ರೇಡೆಡ್ಡು. ನೀವು ಚೆನ್ನಾಗಿ ಈಸಿಯಾಗಿ ಕಜ್ಜಾಯನ ಮಾಡ್ಕೋಬೇಕಂದ್ರೆ ಖಂಡಿತ ಬಾಳೆ ಎಲೆನ ಉಪಯೋಗಿಸಿ ನೀಟಾಗಿ ತಟ್ಕೋಬೋದು. ಈಗ ಒಂದು ಉಂಡೆನ ತೊಗೊಂಡು ಶೀಟ್ ಮೇಲಿಟ್ಟು ನೀಟಾಗಿ ತಟ್ಟಬೇಕಾಗತ್ತೆ. 2 ರೀತಿಯಾಗಿ ಕಜ್ಜಾಯನ ತಟ್ಟಿ ಸಿದ್ಧ ಮಾಡ್ಕೋಬೋದು. ಒಂದು ಈ ರೀತಿ ಕೈಯಲ್ಲಿ ತಟ್ಟತಕ್ಕಂಥದ್ದು, ಇನ್ನೊಂದು ಪ್ರೆಸ್ಸಿಂಗ್ ಮಣೆಯಿಂದನೂ ಸಹ ನಾವು ಕಜ್ಜಾಯನ ಸಿದ್ಧ ಮಾಡ್ಕೋಬೋದು. ಕಜ್ಜಾಯನ ಯಾವೊಂದು ಹದಕ್ಕೆ ಬೇಕಾದ್ರೂ ಮಾಡ್ಕೋಬೋದು ಅಂತ ಆಗಲೇ ಹೇಳಿದ್ದೆ. ಹೌದು, ದೊಡ್ಡದಾಗಿ ಚಿಕ್ಕದಾಗಿ ಮಂದಕ್ಕೆ ತೆಳ್ಳಗೆ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು. ಆದರೆ ತೀರಾ ತೆಳ್ಳಗೂ ಅಲ್ಲದೆ ತೀರಾ ಮಂದಕ್ಕೂ ಅಲ್ಲದೆ ಒಂದು ಹದಕ್ಕೆ ಮಾಡಿಕೊಂಡ್ರೆ ಎಣ್ಣೆಗೆ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ನಾವೇನಿಲ್ಲಿ ಕಜ್ಜಾಯನ ತಟ್ಟಿದ್ದೀವಿ ಅದೇ ರೀತಿಯಾಗಿ ಎಣ್ಣೆಗೆ ಹಾಕ್ಕೋಬೋದು. ನೀವೇನಾದರೂ ಎಲ್ಲ ಕಜ್ಜಾಯನೂ ಒಂದೇ ಸಮನಾಗಿ ತಯಾರು ಮಾಡಬೇಕು ಅಂದರೆ ತಾವೆಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಒಂದು
ಮುಚ್ಚಳದ ಸಹಾಯದಿಂದ ಅಥವಾ ಶೇಪರ್ ಸಹಾಯದಿಂದ ನೀಟಾಗಿ ಕಜ್ಜಾಯದ ಮೇಲೆ ಈ ರೀತಿ ಒತ್ತಿಬಿಟ್ರೆ ಒಂದೇ ಹದಕ್ಕೆ ಒಂದೇ ಅಳತೆಯಲ್ಲಿ ಪ್ರತಿಯೊಂದು ಕಜ್ಜಾಯನೂ ಸಿದ್ಧವಾಗುತ್ತೆ. ಕೆಲವೊಂದು ಫಂಕ್ಷನ್ಗಳಲ್ಲಿ ಕಜ್ಜಾಯನ ಮಾಡಿ ತಟ್ಟೆಯಲ್ಲಿ ಜೋಡಿಸ್ತೀವಿ. ಆ ರೀತಿ ಸಮಯದಲ್ಲಿ ಖಂಡಿತ ಈ ರೀತಿ ಶೇಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಟ್ಟೆಯಲ್ಲಿ ಕಜ್ಜಾಯಗಳನ್ನ ಜೋಡಿಸಿದಾಗ. ನೋಡ್ತಾ ಇದ್ರಲ್ಲ, ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದಕ್ಕೆ ಕಜ್ಜಾಯ ಸಿದ್ಧ ಆಯಿತು. ಮತ್ತೊಂದು ರೀತಿಯಲ್ಲಿ ಕಜ್ಜಾಯನ ತಟ್ಟಿ ಸಿದ್ಧ ಮಾಡ್ಕೋಬೋದು. ಅಂದರೆ ಇದು ಪ್ರೆಸ್ಸಿಂಗ್ ಮಣೆ ಮೂಲಕ, ಈ ರೀತಿ ಒತ್ತು ಮಣೆ ಮೂಲಕ ನಾವು ಕಜ್ಜಾಯನ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಒಂದು ಕವರ್ ಇಟ್ಟು ಅಥವಾ ಬಾಳೆ ಎಲೆನಿಟ್ಟು ಮೇಲೆ ಎಣ್ಣೆನ ಸವರ್ಕೋಬೇಕಾಗತ್ತೆ. ತದನಂತರ ಒಂದು ಉಂಡೆನ ಎಣ್ಣೆ ಸವರಿದಂಥ ಕವರ್ ಮೇಲೆ ಇಟ್ಟು ಮತ್ತು ಮೇಲೆ ಸಹ ಒಂದು ಕವರ್ನ ಮುಚ್ಚಬೇಕಾಗತ್ತೆ. ಆ ಒಂದು ಕವರ್ಗೂ ಎಣ್ಣೆನ ಸವರಿರಬೇಕು, ಮರಿಬೇಡಿ. ಈಗ ನೀವು ಎಷ್ಟು ಬೇಕಾದ್ರೂ ಪ್ರೆಷರ್ ಕೊಟ್ಟು ತೆಳ್ಳಗೆ ಅಥವಾ ಮಂದಕ್ಕೆ ಕಜ್ಜಾಯನ ಸಿದ್ಧ ಮಾಡ್ಕೋಬೋದು. ತಾವಿಲ್ಲಿ ನೋಡ್ತಾ ಇರ್ಬೋದು, ಒತ್ತು ಮಣ್ಣಿನಲ್ಲಿ ಒತ್ತಿರೋದ್ರಿಂದ ಕಜ್ಜಾಯಕ್ಕೆ ಶೇಪ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ನೀಟಾಗಿ ಕಜ್ಜಾಯ ಸಿದ್ಧವಾಗಿಬಿಟ್ಟಿದೆ. ನನ್ನ ಕೇಳಿದ್ರೆ ಕೈಯಲ್ಲಿ ತಟ್ಟೋದಕ್ಕಿಂತ ಈ ರೀತಿ ಒತ್ತು ಮಣ್ಣಿನಲ್ಲಿ ಈ ಒಂದು ಶೇಪ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಜ್ಜಾಯ. ಈಗ ಕಜ್ಜಾಯನ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಇಲ್ಲೊಂದು ಕಡಾಯಿನ ಬಿಸಿ ಮಾಡ್ಕೊಂಡಿದ್ದೀವಿ. ಬಿಸಿಯಾದಂಥ ಕಡಾಯಿಗೆ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಎಣ್ಣೆನ ಹಾಕ್ತಾಯಿದ್ದೀವಿ. ನೋಡ್ಕೊಳ್ಳಿ, ತಮ್ಮ ಇಚ್ಛಾನುಸಾರ ಎಣ್ಣೆನ ಬಳಸ್ಬೋದು. ಏನು ಕ್ವಾಂಟಿಟಿನಲ್ಲಿ ಕಜ್ಜಾಯ ಮಾಡ್ತಾಯಿದ್ದೀರಾ ಅದರ ಪ್ರಕಾರವಾಗಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ, ಡಿ, ಇ ಹೇರಳವಾಗಿದೆ. ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ, ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ. 100% ಪ್ಯೂರಿಟಿ ಆದಂಥ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದೇಶಕ್ಕೆ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಕಜ್ಜಾಯ ಮಾಡಬೇಕಾದ್ರೆ ಒಬ್ಬರು ನೀಟಾಗಿ ಕಜ್ಜಾಯನ ತಟ್ತಾ ಇರಬೇಕು, ಮತ್ತೊಬ್ಬರು ಎಣ್ಣೆಯಲ್ಲಿ ಕಜ್ಜಾಯನ ಡೀಪ್ ಫ್ರೈ ಮಾಡ್ತಾ ಇರಬೇಕು. ಆಗಲೇ ನಿಮಗೆ ಕಜ್ಜಾಯ ನೀಟಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಣ್ಣೆನ ನೀವು ಹೈ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ಳಿ. ಒಮ್ಮೆ ಚೆನ್ನಾಗಿ ಬಿಸಿ ಆದ ನಂತರ ಒಂದೇ ಫ್ಲೇಮಲ್ಲಿ, ಅಂದರೆ ಮೀಡಿಯಂ ಫ್ಲೇಮಲ್ಲಿ ಕಜ್ಜಾಯನ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ, ಮರಿಬೇಡಿ. ಯಾಕೆಂದರೆ ಕಜ್ಜಾಯ ಮಾಡೋದಕ್ಕೆ ಬೇಕಾದಷ್ಟು ಸ್ಟೆಪ್ಸ್ ಇದ್ದಾವೆ, ಬೇಕಾದಷ್ಟು ಟಿಪ್ಸ್ ಇದ್ದಾವೆ. ಇದನ್ನೆಲ್ಲ ಫಾಲೋ ಮಾಡಿದ್ರೇ ನೀಟಾಗಿ ಕಜ್ಜಾಯ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಈಗಾಗಲೇ ಕಜ್ಜಾಯ ಮಾಡೋದಕ್ಕೆ ಗೊತ್ತಿರೋರಿಗೆ ಈ ಪಾಯಿಂಟ್ಸ್ ಏನೂ ಬೇಕಿಲ್ಲ, ಬಟ್ ಹೊಸ್ದಾಗಿ ಮಾಡೋರಿಗೆ ಹೆಲ್ಪ್ ಆಗಲಿ ಅಂತ ಈ ಪಾಯಿಂಟ್ಸ್ ಎಲ್ಲ ತಿಳಿಸ್ತಾ ಇರ್ತಕ್ಕಂಥದ್ದು. ಈಗ ಎಣ್ಣೆ ಬಿಸಿಯಾಗಿದೆ, ಒಂದೊಂದೇ ಕಜ್ಜಾಯನ ಸಿದ್ಧ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಎಣ್ಣೆ ಕರೆಕ್ಟಾಗಿ ಬಿಸಿಯಾಗಿದ್ದರೆ ಎಣ್ಣೆಗೆ ಹಾಕಿದ ತಕ್ಷಣ ಕಜ್ಜಾಯ ಮೇಲೆ ತೇಲ್ ಬರುತ್ತೆ. ಎಣ್ಣೆ ಬಿಸಿ ಇರೋದ್ರಿಂದ ಕಜ್ಜಾಯ ಬೇಗ ಡೀಪ್ ಫ್ರೈ ಆಗುತ್ತೆ. ಒಂದು ಕಡೆ ಚೆನ್ನಾಗಿ ಆದ ತಕ್ಷಣ ಇನ್ನೊಂದು ಕಡೆ ತಿರ್ಗಿಸ್ಕೋಬೇಕಾಗತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಸೊಗಸಾದಂಥ ಬಣ್ಣ ಬಂದಿದೆ ಇಲ್ಲಿ ಕಜ್ಜಾಯ ಅಂತ. ತುಂಬ ಹೆಚ್ಚೊತ್ತು ಡೀಪ್ ಫ್ರೈ ಮಾಡೋಕ್ಕೆ ಹೋಗಬೇಡಿ, ರುಚಿ ಹಾಳಾಗುತ್ತೆ. ಈ ಒಂದು ಅದಕ್ಕೆ ಕಜ್ಜಾಯ ಬಣ್ಣ ಬಂದ ನಂತರ ಎಣ್ಣೆಯಿಂದ ಹೊರ ತೆಗಿಬೇಕಾಗತ್ತೆ. ನೋಡ್ತಾ ಇದ್ರಲ್ಲ, ಕಜ್ಜಾಯನ ಎಣ್ಣೆಯಿಂದ ಹೊರ ತೆಗೆದಾದ ನಂತರ ಎಣ್ಣೆನ ಸ್ವಲ್ಪ ಸೋರಿಸಿ ಮತ್ತೆ ಮೇಲೆ ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಆಗ ಹೆಚ್ಚುವರಿ ಇರ್ತಕ್ಕಂಥ ಎಣ್ಣೆ ಎಲ್ಲ ನೀಟಾಗಿ ಡ್ರಾಪ್ ಔಟ್ ಆಗಿಬಿಡುತ್ತೆ. ನಿಜವಾಗ್ಲೂ ಕಜ್ಜಾಯ ನೋಡೋದಕ್ಕೆ ಶೇಪ್ ಆಗ್ಬೋದು, ಬಣ್ಣ ಆಗ್ಬೋದು, ಅಷ್ಟೇ ಯಾಕೆ ತಿನ್ನೋದಕ್ಕೆ ರುಚಿ ಆಗ್ಬೋದು. ಬಹಳ ಅಂದರೆ ಬಹಳ ಸೊಗಸಾಗಿದೆ. ತಾವು ನೋಡ್ತಾ ಇದ್ದೀರಾ ಫೈನಲ್ ಔಟ್ಪುಟ್ಟು ಕಜ್ಜಾಯ ಯಾವ ರೀತಿ ಬಂದಿದೆ ಅಂತ. ಬನ್ನಿ ಈಗ ಇದೇ ರೀತಿಯಾಗಿ ಎಲ್ಲ ಕಜ್ಜಾಯನೂ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ಕಜ್ಜಾಯನ ಡೀಪ್ ಫ್ರೈ ಮಾಡಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಯಾವೊಂದು ಹದಕ್ಕೆ ಕಜ್ಜಾಯಗಳು ಸಿದ್ಧವಾಗಿದೆ ಅಂತ. ಕಜ್ಜಾಯನ ಅನೇಕ ಜನ ಹಲವಾರು ರೀತಿಯಲ್ಲಿ ಮಾಡ್ಬೋದು. ನಾವು ಮಾಡಿರ್ತಕ್ಕಂಥ ವಿಧಾನ ಇದು. ತಮಗೂ ಏನಾದ್ರು ವಿಧಾನ ಗೊತ್ತಿದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಕಜ್ಜಾಯ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಖಂಡಿತ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ
ತಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಈ ಕಜ್ಜಾಯ ರೆಸಿಪಿನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.